ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The next gen preschool. Eurokids, India's next gen preschool, making learning fun. John Milton Techno High School, nursery, LKG, UKG and first standard to 10th standard. Address Lingaskur Road, opposite Agriculture University, Raichur. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Jolly Kids Play School AC Campus. Admissions open for 2020-21. Playgroup, nursery, LKG and UKG. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೋವಿಡ್ ಅಗ್ರಿವಾರ್ ರೂಮ್ ಆರಂಭ. ರೈತರು ಕೃಷಿ ಕೆಲಸದಲ್ಲಿ ತೊಡಗಿದಾಗ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಚ್ಚರಿಕೆ ವಹಿಸಬೇಕು. ಕುಲಪತಿ ಡಾಕ್ಟರ್ ಕಟ್ಟಿಮನಿ. ಕೊರೋನಾ ನಿಯಂತ್ರಣ ಕುರಿತು ತರಬೇತಿ. ವೈರಸ್ ನಿಯಂತ್ರಣಕ್ಕೆ ಎಚ್ಚರಿಕೆ ಅವಶ್ಯಕ. ಡಾಕ್ಟರ್ ಸುರೇಂದ್ರ ಬಾಬು. ಕೊರೋನಾ ವೈರಸ್ನಿಂದ ರೈತ ಕೂಲಿಕಾರರು ಸಂಕಷ್ಟಕ್ಕೆ. ಬಡವರ ಹಸಿವು ಇಂಗಿಸಲು ಮುಂದಾಗಲು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ಎನ್ಎಸ್ ಬೋಸರಾಜ್ ಫೌಂಡೇಶನ್ ನೆರವಿನೊಂದಿಗೆ ಬ್ರಾಹ್ಮಣ ಮಹಾಸಭಾದಿಂದ ಫುಡ್ ಕಿಟ್ ವಿತರಣೆ. ವಾರ್ಡ್ ನಂಬರ್ 23ರಲ್ಲಿ ಬಡವರಿಗೆ ಆಹಾರ ಕಿಟ್ ವಿತರಣೆ. ಸಂಕಷ್ಟದಲ್ಲಿದ್ದ ಬಡವರಿಗೆ ನೆರವು ನೀಡುವುದು ಅಗತ್ಯ. ಯು ದೊಡ್ಡಮಲ್ಲೇಶಪ್ಪ. ರೈತ ಸೇತು ವಾಹನಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಚಾಲನೆ. ಆಲ್ಕೂರು ಗ್ರಾಮದಲ್ಲಿ ಆಹಾರ ಕಿಟ್ ವಿತರಣೆ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅವಶ್ಯ. ಸುಲೋಚನಾ ಆಲ್ಕೂರು. ಮತ್ತು ರಸ್ತೆ ಅಪಘಾತ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಸಂತ್ ಮಾಧವ್ ಸಾವು. ಕೋವಿಡ್-19 ಮಹಾಮಾರಿ ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯಲು ರೈತರು ಕೃಷಿ ಚಟುವಟಿಕೆಯಲ್ಲಿ ಕೆಲಸ ನಿರ್ವಹಿಸುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ರೋಗ ಹರಡುವುದನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ತಿಳಿಸಿದರು. ಮಹಾಮಾರಿ ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯಲು ರೈತರು ಕೃಷಿ ಚಟುವಟಿಕೆಯಲ್ಲಿ ಕೆಲಸ ನಿರ್ವಹಿಸುವಾಗ ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ರೋಗ ಹರಡುವುದನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ತಿಳಿಸಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯ ಕೆವಿಕೆ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋವಿಡ್-19 ಅಗ್ರಿವಾರ್ ರೂಮ್ ಪ್ರಾರಂಭಿಸಿ ಮಾತನಾಡಿದರು. ರೈತರು ಮುಖಕ್ಕೆ ಮಾಸ್ಕ್ ಮತ್ತು ಭತ್ತ ಕಟಾವು ಮಾಡುವ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಹಾಗೂ ಹೊಲಗಳಿಗೆ ಔಷಧಿ ಸಿಂಪಡಿಸಿದ ನಂತರ ಸಾಬೂನಿನಿಂದ ಕೈ ಸ್ವಚ್ಛವಾಗಿ ತೊಳೆದುಕೊಂಡು ಊಟ ಮಾಡಬೇಕು. ಕೊರೋನಾ ಸೋಂಕು ಹಿನ್ನೆಲೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರ ಕೊರತೆಯನ್ನು ರೈತರು ಎದುರಿಸುತ್ತಿರುವುದರಿಂದ ಹೆಚ್ಚಾಗಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಳ್ಳಬೇಕೆಂದರು. ಬೆಳೆಗಾರರ ಹಾಗೂ ಬಳಕೆದಾರರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಕೆಲಸ ನಿರ್ವಹಿಸುವುದು ಅಗತ್ಯ. ರೈತರು ಬೆಳೆದ ಕೃಷಿ, ಹಣ್ಣು, ತರಕಾರಿ, ಹೂವು ಸೇರಿದಂತೆ ಇನ್ನಿತರ ಬೆಳೆಗಳ ಮಾರಾಟ ಕುರಿತು ಮಾಹಿತಿ ಸಲ್ಲಿಸಬೇಕು. ರೈತರು ತಮ್ಮ ಬೆಳೆ ಹಾಗೂ ಜಾನುವಾರುಗಳ ರಕ್ಷಣೆ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ರೈತರಿಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವೈಜ್ಞಾನಿಕ ಮಾಹಿತಿ ನೀಡಬೇಕು ಎಂದರು. ರೈತರಿಗೆ ಆರೋಗ್ಯ ಸೇತು
ಆ್ಯಪ್ ಕುರಿತು ಮನವರಿಕೆ ಮಾಡಿಕೊಡಬೇಕು ಹಾಗೂ ಇದನ್ನು ಸದುಪಯೋಗ ಪಡೆದುಕೊಳ್ಳಲು ಪ್ರೇರಣೆ ನೀಡಬೇಕೆಂದರು. ಅಗ್ರಿವಾರ್ ರೂಮ್ ಸ್ಥಾಪಿಸುವ ಮುಖ್ಯ ಉದ್ದೇಶವೆಂದರೆ ಕೋವಿಡ್ ಕುರಿತು ರೈತರಿಗೆ ವೈಜ್ಞಾನಿಕ ಮಾಹಿತಿ ನೀಡುವುದು ಮತ್ತು ಅವರ ಆರೋಗ್ಯ ಕಾಪಾಡಲಾಗುತ್ತದೆ ಎಂದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ರೈತರಿಗೆ ಏನು ಅನುಕೂಲತೆ ಮಾಡಿಕೊಡ್ಬೇಕು ಈ ವಿಶ್ವವಿದ್ಯಾಲಯ ಮಾಡಿಕೊಡ್ತಾ ಇದೆ. ಈಗ ರೈತರು ತಮ್ಮ ಸಂಕಷ್ಟದಲ್ಲಿದ್ದಾರೆ. ಇದರಲ್ಲಿ ರೈತರಿಗೆ ಕಾಯಿಪಲ್ಯ ಆಗಲಿ ಹಣ್ಣು ಹಂಪಲುಗಳಾಗಲಿ ಅವು ಏನು ರೈತರು ಬೆಳೆದಿರ್ತಾರೆ ಅವರಿಗೆ ಮಾರ್ಕೆಟ್ ಪ್ಲೇಸ್ ಮಾಡಿ ಎಲ್ಲೇ ಮಾರ್ಕೆಟ್ ಇದೆ ಅಂತ ಅನ್ನೋದು ತೋರಿಸ್ಕೊಡ್ಲಿಕ್ಕೆ ಈ ರೈತರಿಗೆ ಅನುಕೂಲ ಆಗಲಿಕ್ಕೆ ನಾವು ಅಗ್ರಿವಾರ್ ರೂಮ್ ಅಂತ ಹೇಳಿ ಈ ವಿಶ್ವವಿದ್ಯಾಲಯದಾಗ ಈ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರದಲ್ಲಿ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ರೈತರಿಗೆ ಹೆಲ್ಪ್ ಆಗೋದು. ರೈತರಿಗೆ ಏನಾದರೂ ರೈತರು ತಮ್ಮ ಹೊಲದಲ್ಲಿ ಏನು ಬೆಳೆದಿರ್ತಾರೆ ಅದನ್ನು ಸರಿಯಾದ ಮಾರ್ಕೆಟ್ ಮಾಡಲಿಕ್ಕೆ ನಮ್ಮ ಈ ಅಗ್ರಿವಾರ್ ರೂಮ್ನಿಂದ ನಾವು ಎಲ್ಲ ಅನುಕೂಲತೆಗಳನ್ನು ಮಾಡ್ತಾ ಇದ್ದೀವಿ. ಈ ಮೇನ್ ಕ್ಯಾಂಪಸ್ಸು ಈ ರಾಯಚೂರು ಮೇನ್ ಕ್ಯಾಂಪಸ್ಸು. ಈ ಕಲ್ಯಾಣ ಕರ್ನಾಟಕದಲ್ಲಿ ಈಗ 6 ಜಿಲ್ಲೆಗಳಿದ್ದಾವೆ. 6 ಜಿಲ್ಲೆಗಳಲ್ಲಿ ನಾವು ಈ ಅಗ್ರಿವಾರ್ ರೂಮದ್ದು ಬ್ರ್ಯಾಂಚ್ ಮಾಡಿದ್ದೀವಿ. ಅಲ್ಲಿ ಒಂದು 5 ರಿಂದ 6 ಮಂದಿಗೆ ಒಂದು ನಾವು ಬೇರೆ ಬೇರೆ ಇದನ್ನು ಮಾಡಿದ್ದೀವಿ, ಭಾಗಗಳನ್ನು ಮಾಡಿದ್ದೀವಿ. ಈ ಬಳ್ಳಾರಿ ಒಳಗೆ ಒಂದು, ಆಮೇಲೆ ನಮ್ಮ KVK ಎಲ್ಲಿದೆ ಅಲ್ಲೆಲ್ಲ 6 ಜಿಲ್ಲೆಗಳಿಗೆ ರೈತರಿಗೆ ಅನುಕೂಲತೆಗಳಾಗಿ ನಾವು ಮಾಡಿದ್ದೀವಿ. ನಾವು ಏನು ಅಗ್ರಿವಾರ್ ರೂಮದ್ದು ಉದ್ದೇಶ ಏನು ಅಂತಂದರೆ ರೈತರಿಗೆ ಅನುಕೂಲಗಳನ್ನು ಮಾಡುವುದು ಈ ಉದ್ದೇಶ. ಈ ಅಗ್ರಿವಾರ್ ರೂಮು ಇದು ಏನಂತಂದರೆ ಈ ಸೆಂಟ್ರಲ್ ಫೋರ್ಸ್ ಇದ್ದಾಗಿದು. ಉದಾಹರಣೆಗಾಗಿ ನಮ್ಮ ಜಕ್ಕಲ್ದಿಂದ ಒಂದು ಫೋನ್ ಬಂತೀಗ 150 ಕ್ವಿಂಟಲ್ಲು ಮೆಣಸಿನ್ಕಾಯಿ ಇದೆ, ನಾನು ಬ್ಯಾಡಿಗೆ ಒಳಗೆ ಇಟ್ಟಿದ್ದೀನಿ. ಅದು ಕೋಲ್ಡ್ ಸ್ಟೋರೇಜ್ದಲ್ಲಿ 150 ರೂಪಾಯಿ ಒಂದು ವರ್ಷಕ್ಕೆ ಅಮೌಂಟ್ ಆಗುತ್ತದೆ. ಅದಕ್ಕೆ ನಾವು ಜಲ್ದಿ ಇದನ್ನು ಮಾರಬೇಕಾಗಿದೆ ಸರ್, ನಮಗೆ ಮಾರ್ಕೆಟ್ ಎಲ್ಲಿದೆ ಅಂತ ಅನ್ನೋದು ತಿಳಿಸ್ಕೊಡ್ರಿ ಅಂತ ಹೇಳಿದರು. ಮತ್ತು ಈಗ ಇದ್ರ ಪ್ರಕಾರ ನಾವು ಇವರೇನು ಫೋನ್ ಮಾಡಿದ್ರು ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಎಲ್ಲ ಕಡೆ ಏನೇನು ಮಾರ್ಕೆಟ್ ಇದೆ, ಎಲ್ಲಿ ಕಳಿಸ್ಕೊಡ್ಬೇಕು ಅಂತ ಅನ್ನೋದು ವಿಚಾರ ಮಾಡಿ ನಾವು ಅವರಿಗೆ ಎಲ್ಲ ಅನುಕೂಲಗಳನ್ನು. ಈ ಸಂದರ್ಭದಲ್ಲಿ ರಿಜಿಸ್ಟರ್ GM ಪಾಟೀಲ್, SK ಮೇಟಿ, ಡಾಕ್ಟರ್ BK ದೇಸಾಯಿ, ಡಾಕ್ಟರ್ ವೀರನ್ಗೌಡ, ಡಾಕ್ಟರ್ N ಶಿವಶಂಕರ್, ಡಾಕ್ಟರ್ GS ಅಡಿಹಳ್ಳಿ, ಡಾಕ್ಟರ್ ಅಶೋಕ್ ಹಳ್ಳಿ ಪ್ಯಾಟಿ, ರವಿ ಮೇಸ್ತ್ರಿ, ಡಾಕ್ಟರ್ ಸತ್ಯನಾರಾಯಣ ರಾವ್, ಪ್ರಮೋದ್ ಕಟ್ಟಿ ಇತರರು ಇದ್ದರು. ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ದೇಶದಲ್ಲಿ ಜಾರಿಯಾಗಿರುವ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಹೇಳಿದರು. ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ದೇಶದಲ್ಲಿ ಜಾರಿಯಾಗಿರುವ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್-19 ನೋವೆಲ್ ಕೊರೋನಾ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಮತ್ತು ಇತರೆ ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸೋಂಕು ಬಗ್ಗೆ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದರು. ನಗರದಲ್ಲಿ ಕೋವಿಡ್-19ಗೆ ಸಂಬಂಧಿಸಿ 3 ಆಸ್ಪತ್ರೆಗಳನ್ನು ಪ್ರಾರಂಭಿಸಲಾಗಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ 300 ಬೆಡ್, ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ 250 ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಹೋಮ್ ಕ್ವಾರಂಟೈನ್ ಸ್ಥಾಪಿಸಲಾಗಿದೆ. ಜನರಿಗೆ ಸೋಂಕು ಕಂಡುಬಂದರೆ ಅವರನ್ನು ತಕ್ಷಣವೇ ಆರೋಗ್ಯ ತಪಾಸಣೆಗೆ ಒಳಪಡಿಸಬೇಕೆಂದರು. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿ ಯಾವುದೇ ಸಿಬ್ಬಂದಿ ಕೊರತೆ ಇಲ್ಲ. ಎಲ್ಲಾ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ ಪರಿಣಾಮ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಸೋಂಕು ಪತ್ತೆಯಾಗಿಲ್ಲ ಎಂದರು. ಜಿಲ್ಲೆಯ ಗಡಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಜನರು ಜಾಗೃತರಾಗಬೇಕೆಂದರು. ಜನರು ಅನಾವಶ್ಯಕವಾಗಿ ರಸ್ತೆ ಮೇಲೆ ತಿರುಗಾಡದೆ ಮನೆಯಲ್ಲೇ ಇದ್ದು ಸೋಂಕಿನಿಂದ ಮುಕ್ತಿ ಪಡೆಯಬೇಕು ಎಂದರು. ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕೆಂದರು. ಸಿವಿಯರ್ ಆಗೋದು 5% ಜನಕ್ಕೆ ನಾವು ICU ಇಡಬೇಕಾಗುತ್ತೆ, ಇಂಟೆನ್ಸಿವ್ ಕೇರ್ ತಗೊಂಡು. ಇದರ ಆಧಾರದ ಮೇಲೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಷ್ಟು ಈ ಮೈಲ್ಡ್ ಜನಕ್ಕೆ ಇರಬೇಕಾದ್ರೆ ಸುಮಾರು 1000 ಬೆಡ್ ಮಾಡಿದ್ವಿ. 14% ಜನ ಸಿವಿಯರ್ ಹೇಳಿದ್ರೆ ಅವರಿಗೆ ಸುಮಾರು 450 ವಿತ್ ಆಕ್ಸಿಜನ್ ಸಪೋರ್ಟ್ಗೆ ನಾವು ಹಾಸ್ಪಿಟಲ್ ರೆಡಿ ಮಾಡಿದ್ವಿ. ರಿಮ್ಸಲ್ಲಿ, ಒಪೆಕ್ ಹಾಸ್ಪಿಟಲಲ್ಲಿ, ನವೋದಯ ಮೆಡಿಕಲ್ ಕಾಲೇಜಲ್ಲಿ 3 ಕಡೆ ಮಾಡಿದ್ವಿ. ಸೊ ICU
ಈ 5% ಜನಕ್ಕೆ ಕ್ರಿಟಿಕಲ್ ವೆಂಟಿಲೇಟರ್ಸ್ ಎಲ್ಲ ಬೇಕಾಗ್ತದಲ್ಲ, ಅವರು ಕೂಡ ಹೋಗ್ಬೇಕು ಹಾಸ್ಪಿಟಲಲ್ಲಿ 40 ICU ಬೆಡ್ಸ್ ಇದ್ದಾವೆ. ಆಮೇಲೆ ಇದರಲ್ಲಿ ನವೋದಯ 10 ICU ಬೆಡ್ ರೆಡಿ ಮಾಡಿ. ಸೊ ಏನಾಗಿದೆ, ನಮ್ಮಲ್ಲಿ ಕೇಸ್ ಇಲ್ಲ ಅಂದ್ರೂ ಕೂಡ ನಾವು ಎಲ್ಲ ರೆಡಿ ಮಾಡ್ಕೊಬೇಕು. ಹೇಳೋದ್ರೆ ಈಗೆಲ್ಲ ನಾವು ಟೆಸ್ಟ್ ಮಾಡ್ತಾ ಇದ್ವಲ್ಲ, ಇವರಲ್ಲಿ ಯಾರಾದರೂ ಬಂದರೂ ಕೂಡ ನಮ್ಮದು ವೇ ಆಫ್ ವರ್ಕಿಂಗ್ ಪ್ಯಾಟರ್ನೇ ಚೇಂಜ್ ಆಗೋಗ್ಬಿಡ್ತು. ಈಗ ನಮ್ಗೆ ಟೈಮ್ ಇದೆ, ನಾವೆಲ್ಲ ಈಗ ನಿಮಗೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಯಾವ ರೀತಿ ವೇಸ್ಟ್ ಡಿಸ್ಪೋಸಲ್ ಮಾಡಬೇಕು, ಆಮೇಲೆ ಡೆಡ್ ಬಾಡಿನ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದು ಈಗ ಲೋಕಲ್ ಬಾಡೀಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಭಾಳ ಇಲ್ಲ. ಸೊ ಇಷ್ಟು ಪರ್ಸೆಂಟೇಜ್ ಏನಾದರೆ 81% ಮೈಲ್ಡ್ ಇರ್ತಾರೆ, 14% ಸಿವಿಯರ್ ಆಗ್ತಾರೆ, 5% ಕ್ರಿಟಿಕಲ್ ಇರ್ತಾರೆ ಅಷ್ಟೇ. ಸೊ ಇದರಲ್ಲಿ ಹೇಳೋದಲ್ಲ, ಮೋರ್ ದೆನ್ 80% ಜನ ಆರಾಮಾಗೇ ಇರ್ತಾರೆ. ಇದನ್ನು ನಾವು ಸಿವಿಯರಿಟಿ ಎಷ್ಟು ಮಾಡಿದ್ರೆ ಓನ್ಲಿ 4% ಅಷ್ಟೇ, 4 to 5% ಜನ ಅಷ್ಟೇ ಇದಾಗಿ ಹೋಗ್ತಾರೆ. ಸೊ ಇದರಲ್ಲಿ ಯಾರಿಗೆ ನಾವು ಅಂದರೆ ಸೀರಿಯಸ್ನೆಸ್ ಯಾರಿಗೆ ಜಾಸ್ತಿ ಆಗ್ತದೆ ಅಂದರೆ ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ. ಅಂದರೆ ಕೋಮಾರ್ಬಿಡಿಟಿ ಅಂದರೆ ಆ ವ್ಯಕ್ತಿಗೆ ಆಲ್ರೆಡಿ ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಇರ್ಬೋದು, HIV ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಬೇರೆ ಏನೋ ಕಾಯಿಲೆಗಳಿದ್ದರೆ ಅಂಥ ಕಾಯಿಲೆ ಇದ್ದವರು ಈ ಎರಡು ಇದು ಕೊರೋನಾ ವೈರಸ್ ಇನ್ಫೆಕ್ಷನ್ ಆಗಿರ್ತದೆ ಅಂಥವ್ರದ್ದು ಮಾರ್ಬಿಡಿಟಿ ಏನಂದ್ರೆ ಸಿವಿಯರಿಟಿ ಆಫ್ ಇಲ್ನೆಸ್ ಜಾಸ್ತಿ ಆಗುತ್ತೆ. ಅದಕ್ಕೆ 60 ವರ್ಷ ಮೇಲ್ಪಟ್ಟಿದ್ದವ್ರು ಏನಾಗುತ್ತೆ, ಯೂಸಲಿ ಶುಗರ್ ಆದರೂ ಇರುತ್ತೆ, BP ಆದರೂ ಇರುತ್ತೆ, ಅಥವಾ ಏನಾದರೂ ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಅವರಲ್ಲಿ ಸಿವಿಯರಿಟಿ ಜಾಸ್ತಿ ಇರ್ತದೆ. ಆಮೇಲೆ ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ ಒಂದು ಅಂದಾಜು. ಸೊ ಹಾಗಾಗಿ ಏನಾಗಿದೆ, ಸುಮಾರು 72,000 ಜನರಲ್ಲಿ 74% ಏನಾಗಿದೆ ಕೋಮಾರ್ಬಿಡಿಟಿ ಇದ್ದವರು ಇದ್ದರೆ ಅವರಿಗೆ ಸಿವಿಯರಿಟಿ ಜಾಸ್ತಿ ಇರ್ತದೆ ಅಂತ ಒಂದು ಅಂದಾಜು. ಅದೇ ರೀತಿ ಯಾವುದೇ ಇಲ್ಲ ಅವರಿಗೆ ಅಂದರೆ ಬರೀ 26% ಅಷ್ಟೇ ಸಿವಿಯರಿಟಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ PD ಮಹೇಂದ್ರ ಕುಮಾರ್ ಇತರರು ಇದ್ದರು. ಕೋವಿಡ್-19 ಭೀತಿ ಹಿನ್ನೆಲೆಯಲ್ಲಿ ಬಡ ಜನರು ಸಂಕಷ್ಟದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಒತ್ತಾಯಿಸಿ ಮನೆಗಳ ಮುಂದೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕೋವಿಡ್-19 ಭೀತಿ ಹಿನ್ನೆಲೆಯಲ್ಲಿ ಬಡ ಜನರು ಸಂಕಷ್ಟದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಒತ್ತಾಯಿಸಿ ಮನೆಗಳ ಮುಂದೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್ ಮನೆ ಬಳಿ ಜಮಾವಗೊಂಡ ಮಹಿಳಾ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಭಾಷಣ ನಿಲ್ಲಿಸಿ ಹಸಿವು ಇಂಗಿಸಿ ನಾಮಫಲಕಗಳನ್ನು ಪ್ರದರ್ಶಿಸಿದರು. ಪ್ರತಿಭಟನೆ ಉದ್ದೇಶಿಸಿ KG ವೀರೇಶ್ ಮಾತನಾಡಿ, ಕೋವಿಡ್-19ನಿಂದ ಇಡೀ ದೇಶವೇ ಲಾಕ್ಡೌನ್ ಆಗಿ ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. APL, BPL ಕುಟುಂಬಗಳಿಗೆ 7,500 ರೂಪಾಯಿ ಹಣವನ್ನು ಪ್ರತಿ ಕುಟುಂಬಕ್ಕೆ ನೀಡಬೇಕು. ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗದೇ ಇರುವುದರಿಂದ ಎಲ್ಲ ರೈತರಿಗೆ 50,000 ರೂಪಾಯಿ ನೆರವು ನೀಡಬೇಕು. 12 ತಾಸು ಕೆಲಸ ಮಾಡುವ ಚಿಂತನೆ ಕೈಬಿಡಬೇಕೆಂದು ಆಗ್ರಹಿಸಿದರು. ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಬೇಕಾದ ಕೇಂದ್ರ ಸರ್ಕಾರ ಚಪ್ಪಾಳೆ ತಟ್ಟುವುದು, ದೀಪ ಹಚ್ಚುವುದರಿಂದ ಸಮಸ್ಯೆ ನಿವಾರಣೆಯಾಗುವುದಿಲ್ಲ ಎಂಬುದನ್ನು ಅರಿತು ನೆರವಿಗೆ ಧಾವಿಸಬೇಕೆಂದರು. ರೈತರ ಬೆಳೆಗಳಿಗೆ ನಷ್ಟ ಪರಿಹಾರ 50,000 ರೂಪಾಯಿ ಕೊಡಲೇಬೇಕು. ರೈತರ ಬೆಳೆ ನಷ್ಟಗಳಿಗೆ 50,000 ರೂಪಾಯಿ ಪರಿಹಾರ ಕೊಡಲೇಬೇಕು. ಕೋವಿಡ್ ಸಂಕಷ್ಟವನ್ನು ಎದುರಿಸಲು APL, BPL ಕಾರ್ಡ್ಗಳನ್ನು ತಾರತಮ್ಯ ಮಾಡದೆ 7,500 ರೂಪಾಯಿ ನಗದು ಹಣ ಕೊಡಲೇಬೇಕು. ಕೋವಿಡ್ ಸಂಕಷ್ಟದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಅಗತ್ಯ 16 ಇಂದು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಪಕ್ಷದಲ್ಲಿರುವ ಎಲ್ಲ ಜನ ವಿಭಾಗಕ್ಕೆ ಅಗತ್ಯ 15 ವಸ್ತುಗಳನ್ನು ಎಲ್ಲ ಕಾರ್ಮಿಕರಿಗೆ ಉದ್ಯೋಗದ ವೇತನ ಕೊಡಲೇಬೇಕು. ಗ್ರಾಮೀಣ ಉದ್ಯೋಗ ಖಾತ್ರಿ ಕೂಲಿಕಾರರಿಗೆ 7,500 ರೂಪಾಯಿ ನಗದು ಹಣ ಕೊಡಲೇಬೇಕು. ಎಣ್ಣೆ ಎಲ್ಲ ವಸ್ತುಗಳನ್ನು ಕೊಡಲೇಬೇಕು. ಇಂದು ರೈತ ಸಂಘ, ಕಾರ್ಮಿಕ ಮತ್ತು ಕೂಲಿಕಾರ ಸಂಘಟನೆಗಳ ನೇತೃತ್ವದಲ್ಲಿ ಅಖಿಲ ಭಾರತ ಮತ್ತು ರಾಜ್ಯ ಸರ್ಕಾರಗಳ ಕೋವಿಡ್-19 ಉದ್ದೇಶಿಸಿ ಇಡೀ ದೇಶಾದ್ಯಂತ ಲಾಕ್ಡೌನ್ ಮಾಡಲಾಗಿದೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಳೆದ 1 ತಿಂಗಳಿಂದ ಇಡೀ ದೇಶದ ರೈತರು, ಕಾರ್ಮಿಕರು, ಕೂಲಿಕಾರರು, ಬಡವರು ಇವತ್ತು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ಸಂಕಷ್ಟದಿಂದ ಜನರನ್ನು ಹೊರಗಡೆ ತರಲಿಕ್ಕೆ ಪ್ರಮುಖವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾರ್ದೇ ಕೇಂದ್ರ ಸರ್ಕಾರ ಏಕಾಏಕಿಯಾಗಿ ಇವತ್ತು ಲಾಕ್ಡೌನ್ ಮಾಡಿರೋದ್ರಿಂದ ಇವತ್ತು ಲಕ್ಷಾಂತರ ಜನ ಈ ಒಂದು ಸಂಕಷ್ಟದಲ್ಲಿ ಮುಳುಗಿದ್ದಾರೆ. ಈ ಸಂಕಷ್ಟದಿಂದ ಜನಸಾಮಾನ್ಯರನ್ನು ಪಾರು ಮಾಡಬೇಕು ಅಂತ ಅಂದರೆ ಇವತ್ತು ಎಲ್ಲ APL, BPL ಮತ್ತು ಯಾವುದೇ
ಕುಟುಂಬಗಳಿರಲಿ, ಎಲ್ಲ ಕುಟುಂಬಗಳಿಗೆ ಸಂಕಷ್ಟ ನಿವಾರಣೆಗಾಗಿ 7,500 ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ವೇತನ ನಗದು ರೂಪವನ್ನು ಕೊಡಬೇಕು. ಜೊತೆಗೆ ರೈತರೇನು ಬೆಳೆ ಪರಿಹಾರದಿಂದ ಇವತ್ತು ಮಳೆ ಹಾನಿಯಿಂದ ಮತ್ತು ಬೆಳೆ ಬೆಳೆದಂಥ ಮಾರ್ಕೆಟ್ ಇಲ್ಲಾರ್ದಂಗೆ ಇವತ್ತು ನಷ್ಟಕ್ಕೊಳಗಾಗಿದ್ದಾರೆ. ಅವರು ಎಲ್ಲರಿಗೂ ಕೂಡ 50,000 ರೂಪಾಯಿ ನಷ್ಟ ಪರಿಹಾರವನ್ನು ಕೊಡಬೇಕು. ಈ ಲಾಕ್ಡೌನ್ ನಂತರ ದಿನಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೆಲಸದ ಅವಧಿಯನ್ನು 12 ತಾಸುಗಳಿಗೆ ಹೆಚ್ಚಳ ಮಾಡಬೇಕು ಅಂತೇಳಿ ಏನು ಪ್ರಸ್ತಾವನೆ ಇದೆ, ಅದನ್ನು ಕೈ ಬಿಡಬೇಕು. ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಬರೀ ಭಾಷಣ ಮಾಡೋದ್ರಿಂದ, ಮನೆ ಮುಂದೆ ನಿಂತು ಚಪ್ಪಾಳೆ ಹೊಡೆಯೋದ್ರಿಂದ, ದೀಪ ಹಚ್ಚೋದ್ರಿಂದ ಅವ್ರ ಕಷ್ಟಗಳ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರ ಹೊಟ್ಟೆ ಜೀವನಕ್ಕಾಗಿ ಏನೇ ಸೌಲಭ್ಯಗಳು ಬೇಕೋ ಆ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ಇವತ್ತು ರೈತರು, ಕಾರ್ಮಿಕರು, ಕೂಲಿಕಾರರು ಇಡೀ ದೇಶಾದ್ಯಂತ ಮನೆಗಳ ಮುಂದೆ ಪ್ರತಿಭಟನೆ ಮಾಡೋ ಮೂಲಕ ಈ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಇವತ್ತು ಮನೆಗಳ ಮುಂದೆ ಕೇಂದ್ರ ಸರ್ಕಾರ ಇವತ್ತು ಕೋವಿಡ್-19 ಸಂಕಷ್ಟದಲ್ಲಿ ಇರತಕ್ಕಂಥ ಜನಸಾಮಾನ್ಯರಿಗೆ ಪರಿಹಾರಗಳನ್ನು ಕೊಡಬೇಕು ಅಂತೇಳಿ ನಾವು ಮನೆಗಳ ಮುಂದೆ ಒಂದು ಪ್ರತಿಭಟನೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಚ್ ಪದ್ಮಾ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕ ಮಹಿಳಾ ಕೂಲಿ ಕಾರ್ಮಿಕರು ಭಾಗವಹಿಸಿದ್ದರು. ಕಲ್ಮಲ್ದಲ್ಲಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಕರಿಯಪ್ಪ ಅಚ್ಚೋಳಿ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸಂಕಷ್ಟದಲ್ಲಿರುವ ಕೂಲಿ ಕಾರ್ಮಿಕರು ರೈತರ ನೆರವಿಗೆ ಧಾವಿಸುವಂತೆ ಒತ್ತಾಯಿಸಿದರು. ಮಹಿಳೆಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಡ್ಡಿಪೇಟೆ, ಹರಿಜನವಾಡ, ಆಜಾದ್ ನಗರ, ಆಪಲ್ ದಿನ್ನಿ, ಕನ್ಯಾದೊಡ್ಡಿ, ಕಲ್ಮಾಲ್, ಬಾಪೂರ್, ಉಡ್ಮಗಲ್, ಎಲ್ಕೆ ದೊಡ್ಡಿ, ಮಾಲ್ದೊಡ್ಡಿ, ಆಶಾಪುರ್, ಜಗರ್ಕಲ್, ಶಕ್ತಿನಗರ, ಎಲ್ಬಿಎಸ್ ನಗರಗಳಲ್ಲಿ ಪ್ರತಿಭಟನೆ ನಡೆಯಿತು. ಈಗ ಜಾಹೀರಾತು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Resting Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSE, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop.
Techno-curriculum activity-based education, music, yoga, art and craft, karate, burden-free education. Student-teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351 29938 94495 43549. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ.
ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾದ ಬಡ ಬ್ರಾಹ್ಮಣ ಕುಟುಂಬಗಳಿಗೆ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಧಾನ್ಯ ಕಿಟ್ಗಳನ್ನು ಬ್ರಾಹ್ಮಣ ಮಹಾಸಭಾದಿಂದ ವಿತರಣೆ ಮಾಡಲಾಯಿತು. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾದ ಬಡ ಬ್ರಾಹ್ಮಣ ಕುಟುಂಬಗಳಿಗೆ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಧಾನ್ಯ ಕಿಟ್ಗಳನ್ನು ಬ್ರಾಹ್ಮಣ ಮಹಾಸಭಾದಿಂದ ವಿತರಣೆ ಮಾಡಲಾಯಿತು. ನಗರದ ಗಾಜಿಗಾರ್ಪೇಟೆಯಲ್ಲಿ ಬಡವರಿಗೆ ಆಹಾರ ಧಾನ್ಯ ವಿತರಿಸಿ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮಾತನಾಡಿ, ಎನ್ಎಸ್ ಬೋಸರಾಜು ಫೌಂಡೇಶನ್ 300 ಕಿಟ್ಗಳನ್ನು ನೀಡಿದ್ದು ಬಡವರಿಗೆ ವಿತರಣೆ ಮಾಡಲಾಗುತ್ತದೆ. ಮಂಗಳವಾರ ಸಂಜೆ ಬಡ ಅರ್ಚಕರಿಗೆ 100 ಕಿಟ್ ಮತ್ತು 500 ರೂಪಾಯಿ ಹಣ ನೀಡಲಾಗುವುದು ಎಂದರು. ಮಹಾಮಾರಿ ಕೊರೋನಾ ವೈರಸ್ಸಿನ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ರಾಯಚೂರು ಜಿಲ್ಲೆ ಮತ್ತು ನಗರ ಮತ್ತು ಎನ್ಎಸ್ ಬೋಸರಾಜ್ ಫೌಂಡೇಶನ್ ಮುಖಾಂತರ ಸುಮಾರು ಎನ್ಎಸ್ ಫೌಂಡೇಶನ್ ಒಂದು ಟ್ರಸ್ಟಿನ ಮುಖಾಂತರ ನಮ್ಮ ಬ್ರಾಹ್ಮಣ ಮಹಾಸಭಾಕ್ಕೆ ಬಡ ಬ್ರಾಹ್ಮಣರಿಗೆ ದಿನಸಿ ವಸ್ತುಗಳಾದಂಥ ಸುಮಾರು 300 ಕಿಟ್ಗಳನ್ನು ನಮಗೆ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ನಾವು ಸಮಾಜದ ವತಿಯಿಂದ ಮೊನ್ನೆ ಗಾಜಾರ್ಪೇಟೆಯ ಉತ್ತರಾದಿ ಮಠದಲ್ಲಿ 100 ಕಿಟ್ಗಳನ್ನು ಬ್ರಾಹ್ಮಣರಿಗೆ ವಿತರಿಸಿದ್ದೀವಿ. ಮತ್ತು ಇವತ್ತು ಇಂದಿನ ದಿನ 20ನೇ
ಏಪ್ರಿಲ್ ಇಂದು ಇವತ್ತು 100 ಕಿಟನ್ನು ವಿತರಣೆ ಮಾಡಿದ್ದೀವಿ. ಮತ್ತು ನಾಳೆ ವಿಶೇಷವಾಗಿ ಗುಡಿ ಪೂಜೆ ಮಾಡ್ತಕ್ಕಂಥ ವೈದಿಕ ಬ್ರಾಹ್ಮಣರಿಗೆ, ಅರ್ಚಕರಿಗೆ ಮತ್ತು ಪುರೋಹಿತರಿಗೆ, ಪಂಡಿತರಿಗೆ ಅವರಿಗೆ ಕಿಟ್ ಮುಖಾಂತರ ಮತ್ತು ಒಂದು 500 ರೂಪಾಯಿ ನಗದನ್ನು ಬಡ ಬ್ರಾಹ್ಮಣರಿಗೆ ಕೊಡಲಿಕ್ಕೆ ನಾವು ನಿರ್ಧರಿಸಿವಿ. ಇದೇ ರೀತಿ ಇವತ್ತೇನು ಕಾರ್ಯಕ್ರಮ ನಾವು ಮಾಡಿದ್ವಿ, ಅದೇ ರೀತಿ ನಾಳೆನೂ ಅರ್ಚಕರಿಗೆ ನಾಳೆಯ ಕಾರ್ಯಕ್ರಮದಲ್ಲಿ ಅವರಿಗೆ ಸುಮಾರು 100 ಕಿಟ್ಟು ಮತ್ತು ದಕ್ಷಿಣೆಯನ್ನು ನಾವು ಸಮಾಜದ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀವಿ. ನಾಳೆ ಜೋಡ ವೀರಾಂಜನೇಯ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಾವಿತ್ರಿ ಶ್ರೀ ಗುರುಭ್ಯೋ ನಮಃ. ಈ NS ಬೋಸರಾಜ್ ಫೌಂಡೇಶನ್ ವತಿಯಿಂದ ಏನು ದವಸ ಧಾನ್ಯಗಳನ್ನು ಬಡ ಬ್ರಾಹ್ಮಣರಿಗೆ ಮತ್ತು ಪುರೋಹಿತರಿಗೆ, ಅರ್ಚಕರಿಗೆ ಕೊಡೋದು ಅಲ್ಲದೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪೊಲೀಸರಿಗೆ ಮಧ್ಯಾಹ್ನದ ಊಟವಾಗಿ 200 ಊಟವನ್ನು ಅವರಿಗೆ ಪ್ರತಿನಿತ್ಯ ಹೋಗಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಮುಟ್ಟಿಸಿ ಬರ್ತೇವೆ. ಇವತ್ತಿಗೆ 27 ದಿನಗಳಾದವು. ಒಂದು ದಿನ ತಪ್ಪದಾಗಿ ಅವರಿಗೆ ಅವರು ಮಾಡೋ ಈ ಕಾರ್ಯಕ್ಕೆ ನಾವು ಅಳಿಲು ಸೇವೆಯಾಗಿ ಅವರಿಗೆ ಮಧ್ಯಾಹ್ನದ ಊಟವನ್ನು ಅವರಿಗೆ ನಾವು ತಲುಪಿಸುತ್ತಿದ್ದೇವೆ. ಇದನ್ನು ಹೇಳಲು ಬಹಳ ಸಂತೋಷವಾಗುತ್ತಿದೆ ನಮಗೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾ ನಗರಾಧ್ಯಕ್ಷ ಗುರುರಾಜಾಚಾರ್ಯ ಜೋಶಿ ತಾಳಿಕೋಟೆ, ನರಸಿಂಗರಾವ್, ಗುರುರಾಜಾರಾವ್ ಗೋರ್ಕಲ್, ಜಯಕುಮಾರ್ ಗಬ್ಬೂರ್, ಪ್ರವೀಣ್ ಕುಮಾರ್, ನರಸಿಂಹಾಚಾರ್, ರಾಘವೇಂದ್ರರಾವ್ ವಕೀಲ್, ಪ್ರಕಾಶ್ ಚಾರ್ ಗಬ್ಬೂರ್, ಗೋಪಾಲಕೃಷ್ಣ ತಟ್ಟಿ, ತಾರಾನಾಥ್ ರಾವ್ ಜಗೇರ್ಕಲ್, ರವೀಂದ್ರ ಕೋನಾಪುರ್ ಸೇರಿದಂತೆ ಅನೇಕರಿದ್ದರು. ಕೊರೋನಾ ವೈರಸ್ ಸೋಂಕು ಹರಡುವುದನ್ನು ತಡೆಯಲು ಲಾಕ್ಡೌನ್ ಘೋಷಣೆಯಾಗಿರುವುದರಿಂದ ಸಂಕಷ್ಟದಲ್ಲಿರುವ ಬಡಾವಣೆ ಜನರಿಗೆ ನಿರಂತರವಾಗಿ ಆಹಾರ ಧಾನ್ಯ, ತರಕಾರಿ, ಹಾಲು ವಿತರಿಸಲಾಗುತ್ತದೆ ಎಂದು ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ ಹೇಳಿದರು. ಕೊರೋನಾ ವೈರಸ್ ಸೋಂಕು ಹರಡುವುದನ್ನು ತಡೆಯಲು ಲಾಕ್ಡೌನ್ ಘೋಷಣೆಯಾಗಿರುವುದರಿಂದ ಸಂಕಷ್ಟದಲ್ಲಿರುವ ಬಡಾವಣೆ ಜನರಿಗೆ ನಿರಂತರವಾಗಿ ಆಹಾರ ಧಾನ್ಯ, ತರಕಾರಿ, ಹಾಲು ವಿತರಿಸಲಾಗುತ್ತದೆ ಎಂದು ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ ಹೇಳಿದರು. ಅವರಿಂದು ವಾರ್ಡ್ ನಂಬರ್ 23ರಲ್ಲಿ ಬಡಾವಣೆ ಜನರಿಗೆ ಆಹಾರ ವಿತರಣೆ ಮಾಡಿ ಮಾತನಾಡಿದರು. ಬಡಾವಣೆಯ ಎಲ್ಲಾ ಜನರಿಗೂ ಆಹಾರ ವಿತರಣೆ ಮಾಡಲಾಗುತ್ತದೆ. ಈಗಾಗಲೇ 800 ಆಹಾರ ಕಿಟ್ ವಿತರಣೆ ಮಾಡಲಾಗಿದೆ. ಇನ್ನು 400 ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದರು. ಬಡಾವಣೆ ನಗರಸಭೆ ಸದಸ್ಯೆ ಸರೋಜಮ್ಮ ದೊಡ್ಡಮಲ್ಲೇಶಪ್ಪ ನೇತೃತ್ವದಲ್ಲಿ ಆಹಾರ ವಿತರಣೆ ಮಾಡಲಾಯಿತು.
ವಾರ್ಡ್ ನಂಬರ್ 23ರಲ್ಲಿ 19 ಕೋವಿಡ್ನ ಅಂಗವಾಗಿ ಈ ಒಂದು ವಾರ್ಡಿನ ಎಲ್ಲ ಬಡ ಜನರಿಗೆ ಪ್ರತಿಯೊಂದು ಮನೆಗೆ ನಮ್ಮ ಎಲ್ಲರಿಗೆ ನಾವು ಇವತ್ತು ಈ ಒಂದು ಕೊರೋನಾ ಪರವಾಗಿ ಎಲ್ಲ ಜಾತಿ ಜನರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಇದು ರಾಜಕೀಯ ಅಲ್ಲ, ರಾಜಕೀಯವಾಗಿ ನಾನು ಕೊಡೋಲ್ಲ, ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಜಾತಿ ಜನರಿಗೆ ನಾನು ಕೊಡ್ತಾ ಇದ್ದೇನೆ. ಇವತ್ತಿನವರೆಗೆ ಸುಮಾರು ಇವತ್ತು 400 ಕೊಡಕತ್ತೀನಿ. ಇವತ್ತಿಗೆ 1200 ಆಗಿದ್ದೇವೆ. ಇನ್ನು 800 ಕೊಡ್ತೀನಿ. 2000 ಕಿಟ್ಟು ಕೊಡಕತ್ತೀನಿ. 600 ಈಗಾಗಲೇ ಕಾಯಿಪಲ್ಲೆ ಕೊಡಕತ್ತೀವಿ. ದಿನನಿತ್ಯ ಹಾಲು ಕೊಡಕತ್ತೀವಿ. ಎಲ್ಲರಿಗೂ ಕೊಡಕತ್ತೀವಿ. ಇದು ರಾಜಕೀಯ ಅಲ್ಲ, ಇದು ಬಡವರ ಪರವಾಗಿ ಕೊಡಕತ್ತೀವಿ. ನಮ್ಗೆ ಎಲ್ಲರಿಗೆ ಇದು ವೈರಸ್ ಬಂದು ಭಾಳ ಕಷ್ಟಗಾಲಿತ್ತಪ್ಪ. ಇವಾಗ ಮಲ್ಲೇಶಪ್ಪನವರು ಅಕ್ಕಿ ಬೇಳೆ ಕೊಟ್ಟಾರ, ಭಾಳ ಸಂತೋಷ ಆಗ್ಯದ ನಮ್ಗೆ. ಏನಪ್ಪ ಭಾಳ ಟೈಟ್ ಆಗಿತ್ತು ಜನಕ್ಕೆ ಎಲ್ಲರಿಗೆ. ಈಗ ಕೊಟ್ಟಾರ, ಭಾಳ ಪುಣ್ಯ ಕಟ್ಕೊಂಡು కొట్టు ಭಾಳ సంతోష ఆయితు. ఆయితా ఈరోజు మాకు చెన్నీకల్లి పరిస్థితి లేనందుకు మాకు ఆయన సహాయం చేసినారు. పాల పాకెట్లు కావాలని అవసరం ఉండేది మేము మళ్ళీ సన్నకి మాకు సహాయం చేస్తాం. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 23 ವಾರ್ಡ್ ನಂಬರು ನಮ್ಮ ಸಂಸದರು ದೊಡ್ಡಮಲ್ಲೇಶಪ್ಪ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾತುಗಳು ಏನಂದರೆ, ಬಡವರಿಗಾಗಿ ಈ ಕೊರೋನಾದಿಂದ ಸಂಕಷ್ಟದಲ್ಲಿ ಈಡಾಗಿರ್ತಕ್ಕಂಥ ಜನಗಳಿಗೆ, ಬಡವರಿಗೆ, ಬಗ್ಗರಿಗೆ ಮತ್ತು ಅಂಗವಿಕಲರಿಗೆ ಸಾಕಷ್ಟು ಧನ ಸಹಾಯವನ್ನು ಮಾಡುತ್ತಿದ್ದಾರೆ ಹಾಗೂ ಆಹಾರ ವಿತರಣೆ ಕಿಟ್ಗಳನ್ನು ನೀಡುತ್ತಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಅವರೆಲ್ಲರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಂತೆ ಆ ದೇವರಿಗೆ ನಾನು ಪ್ರಾರ್ಥನೆ सल्लूँ। काम करते बा, हाँ, अब वो क्या करना, मल्लेशाना दिए ले जा, बस ऐसा ख्याल करते रहने। मल्लेशाना हमारे भी मल्ले में है, आने से हमारा कोई काम बंद है, 1.5 महीना हो गया, बाहर निकलने का नहीं, क्या भी धंधा पानी भी नहीं है। अब वो मल्लेशाना दिए अनाज, दाल, घी, सब चावल ले जाए। ಈ ಸಂದರ್ಭದಲ್ಲಿ ಭೀಮರೆಡ್ಡಿ, ಚೆನ್ನಾರೆಡ್ಡಿ, ಲಿಂಗಾರೆಡ್ಡಿ, ನರಸರೆಡ್ಡಿ ಸೇರಿದಂತೆ ಬಡಾವಣೆಯ ಹಿರಿಯರು, ಜನರು, ಮಹಿಳೆಯರು ಭಾಗವಹಿಸಿದ್ದರು. ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವತಿಯಿಂದ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯಲು ರೈತ ಸೇತು ವಾಹನಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಅವರು ಚಾಲನೆ ನೀಡಿದರು. ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವತಿಯಿಂದ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯಲು ರೈತ ಸೇತು ವಾಹನಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಿಜಿಸ್ಟರ್ ಜಿಎಂ ಪಾಟೀಲ್, ಎಸ್ಕೆ ಮೇಟಿ, ಡಾಕ್ಟರ್ ಬಿಕೆ ದೇಸಾಯಿ, ಡಾಕ್ಟರ್ ವೀರನ್ಗೌಡ, ಎನ್ಕೆ ಶಿವಶಂಕರ್, ಡಾಕ್ಟರ್ ಜಿಎಸ್ ಎಡಿಹಳ್ಳಿ, ಡಾಕ್ಟರ್ ಅಶೋಕ್ ಹಳ್ಳಿ ಪ್ಯಾಟಿ, ರವಿ ಮೇಸ್ತ್ರಿ, ಡಾಕ್ಟರ್ ಸತ್ಯನಾರಾಯಣ ರಾವ್, ಪ್ರಮೋದ್ ಕಟ್ಟಿ ಇತರರು ಇದ್ದರು. ತಾಲೂಕಿನ ಆಲ್ಕೂರ್ ಗ್ರಾಮದ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಬಸವರಾಜ ಸ್ವಾಮಿ ಮತ್ತು ಸುಲೋಚನಾ ಆಲ್ಕೂರ್ ದಂಪತಿಗಳು ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ ವಿತರಿಸಿದರು. ತಾಲೂಕಿನ ಆಲ್ಕೂರ್ ಗ್ರಾಮದ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಬಸವರಾಜ ಸ್ವಾಮಿ ಮತ್ತು ಸುಲೋಚನಾ ಆಲ್ಕೂರ್ ದಂಪತಿಗಳು ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ ವಿತರಿಸಿದರು. ಸಾರ್ವಜನಿಕರಿಗೆ ಆಹಾರ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಸುಲೋಚನಾ ಬಸವರಾಜ ಸ್ವಾಮಿ, ಆಲ್ಕೂರ್ ಕೊರೋನಾ ಮಹಾಮಾರಿ ದೇಶವನ್ನು ಕಾಡುತ್ತಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ಥಗಿತಗೊಂಡಿದೆ. ಎಲ್ಲರೂ ಮನೆಯಲ್ಲಿದ್ದು ವೈರಸ್ ಸೋಂಕು ಹರಡದಂತೆ ಪ್ರಯತ್ನಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ ಸಹ ವೈಯಕ್ತಿಕವಾಗಿ ಅಕ್ಕಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮುಖಂಡರುಗಳಾದ ನಾಗವೇಣಿ, ಗಂಗೂಬಾಯಿ, ಮುಖಂಡರುಗಳಾದ ಎ ಮಲ್ಲಪ್ಪ ಮಾಡೇರ್ ಸೇರಿದಂತೆ ಅನೇಕರಿದ್ದರು. ಗೂಡ್ಸ್ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕೃಷ್ಣ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಮಾಧವ್ ಮೃತಪಟ್ಟ ಘಟನೆ ಜರುಗಿದೆ. ಗೂಡ್ಸ್ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕೃಷ್ಣ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಸಂತ್ ಮಾಧವ್ ಮೃತಪಟ್ಟ ಘಟನೆ ಜರುಗಿದೆ. ಬಸವೇಶ್ವರ ವೃತ್ತದ ಬಳಿ ಘಟನೆ ಜರುಗಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ವಸಂತ್ ಮಾಧವ್ ಇವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಸತ್ಯನಾಥ್ ಕಾಲೋನಿ ನಿವಾಸಿಯಾಗಿದ್ದ ಅವರು ಸಂಬಂಧಿಗಳ ಮನೆಗೆ ಹೋಗಿ ಮರಳುತ್ತಿರುವಾಗ ಘಟನೆ ಜರುಗಿದೆ. ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕೋವಿಡ್ ಅಗ್ರಿವಾರ್ ರೂಮ್ ಆರಂಭ. ರೈತರು ಕೃಷಿ ಕೆಲಸದಲ್ಲಿ ತೊಡಗಿದಾಗ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಚ್ಚರಿಕೆ ವಹಿಸಬೇಕು. ಕುಲಪತಿ ಡಾಕ್ಟರ್ ಕಟ್ಟಿಮನಿ. ಕೊರೋನಾ ನಿಯಂತ್ರಣ ಕುರಿತು ತರಬೇತಿ. ವೈರಸ್ ನಿಯಂತ್ರಣಕ್ಕೆ ಎಚ್ಚರಿಕೆ ಅವಶ್ಯಕ. ಡಾಕ್ಟರ್ ಸುರೇಂದ್ರ ಬಾಬು. ಕೊರೋನಾ ವೈರಸ್ನಿಂದ ರೈತ ಕೂಲಿಕಾರರು ಸಂಕಷ್ಟಕ್ಕೆ. ಬಡವರ ಹಸಿವು ಇಂಗಿಸಲು ಮುಂದಾಗಲು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ಎನ್ಎಸ್ ಬೋಸರಾಜ್ ಫೌಂಡೇಶನ್ ನೆರವಿನೊಂದಿಗೆ ಬ್ರಾಹ್ಮಣ ಮಹಾಸಭಾದಿಂದ ಫುಡ್ ಕಿಟ್ ವಿತರಣೆ. ವಾರ್ಡ್ ನಂಬರ್ 23ರಲ್ಲಿ ಬಡವರಿಗೆ ಆಹಾರ ಕಿಟ್ ವಿತರಣೆ. ಸಂಕಷ್ಟದಲ್ಲಿದ್ದ ಬಡವರಿಗೆ ನೆರವು ನೀಡುವುದು ಅಗತ್ಯ. ಯು ದೊಡ್ಡಮಲ್ಲೇಶಪ್ಪ. ರೈತ ಸೇತು ವಾಹನಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಚಾಲನೆ. ಆಲ್ಕೂರು ಗ್ರಾಮದಲ್ಲಿ ಆಹಾರ ಕಿಟ್ ವಿತರಣೆ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅವಶ್ಯ. ಸುಲೋಚನಾ ಆಲ್ಕೂರು. ಮತ್ತು ರಸ್ತೆ ಅಪಘಾತ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಸಂತ್ ಮಾಧವ್ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Jolly Kids Play School AC Campus. Admissions open for 2020-21. Playgroup, Nursery, LKG and UKG.